ವೈದ್ಯ ಪತಿಯೊಬ್ಬ ತನ್ನ ವೈದ್ಯ ಪತ್ನಿಯನ್ನ ಕೊಲೆ ಮಾಡ್ತಾನೆ. ಬಟ್ ಅದಾದ ನಂತರ ಅಥವಾ ಕೊಲೆಗೆ ಆತ ಮಾಡಿದಂತ ಪ್ರಯತ್ನ ಇದೆಯಲ್ಲ, ಅದನ್ನ ಸಹಜ ಸಾವು ಅಂತ ಬಿಂಬಿಸೋದಕ್ಕೆ ಮಾಡಿರುವಂತ ಪ್ರಯತ್ನ, ಕೊಲೆಗೆ ಮಾಡಿದ್ದ ಪ್ಲಾನ್ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಸಿನಿಮಾ ಸ್ಟೈಲ್ ನಲ್ಲಿ ಪ್ಲಾನ್ ಮಾಡಿರ್ತಾನೆ ಈ ಪತಿ. ಸಿಕ್ಕಬೀಳಬಾರ್ದು ಅಂತ ಖತರ್ನಾಕ್ ಸಂಚನ್ನ ಕೂಡ ರೂಪಿಸಿರ್ತಾನೆ ಡಾಕ್ಟರ್ ಮಹೇಂದ್ರ. ಡಾಕ್ಟರ್ ಆಗಿರೋದ್ರಿಂದ ಅನಸ್ತೇಶಿಯಾ ಬಗ್ಗೆ ಈತನಿಗೆ ಸಂಪೂರ್ಣವಾಗಿ ಮಾಹಿತಿ ಇತ್ತು. ದೇಹದಲ್ಲಿ ಅನಸ್ತೇಶಿಯಾ ಹೆಚ್ಚು ಸಮಯ ಇರೋದಿಲ್ಲ ಅನ್ನೋದು ಗೊತ್ತಿತ್ತು. 4 ಗಂಟೆಯಲ್ಲಿ 50% ಕಡಿಮೆ ಆಗುತ್ತೆ, 24 ಗಂಟೆ ಕಳೆದ್ರೆ ಸಂಪೂರ್ಣವಾಗಿ ಅನಸ್ತೇಶಿಯಾ ಅಂಶ ಗೋಚರಕ್ಕೆ ಬರೋದಿಲ್ಲ. ಇವೆಲ್ಲವನ್ನು ಕೂಡ ಅರಿತಿದ್ದಂತ ಡಾಕ್ಟರ್ ಪತಿ ಸಂಚು ರೂಪಿಸಿದ. ವೈದ್ಯೆ ಕೃತಿಕಾ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ಸಂಗತಿಗಳು ಬಯಲಾಗ್ತಾ ಇದೆ. ಸ್ವತಃ ಡಾಕ್ಟರ್ ಆಗಿದ್ರು ಕೃತಿಕಾ ಗಂಡನ ಮೇಲೆ ಇಟ್ಟಿದ್ದಂತ ನಂಬಿಕೆ ಅವಳ ಉಸಿರನ್ನೇ ನಿಲ್ಲಿಸ್ಬಿಡ್ತು. ಕಿಲ್ಲರ್ ತನ್ನ ಪತ್ನಿಯ ಹತ್ಯೆಗೆ ಅದೆಂತಹ ಸಂಚನ್ನ ರೂಪಿಸಿದ್ದ, ಕೊಲೆ ಬಳಿಕ ಸಿಕ್ ಬೀಳಬಾರದು ಅಂತ ಏನೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ದ ಅನ್ನೋ ಕಹಾನಿ ತೋರಿಸ್ತೀವಿ ನೋಡಿ. ವೈದ್ಯೆ ಕೃತಿಕಾ ಹತ್ಯೆ ಬಗೆದಷ್ಟು ಬಯಲಾಗ್ತಿದೆ ರಹಸ್ಯ. ಸಿನಿಮಾ ಸ್ಟೈಲ್ ನಲ್ಲೇ ಸ್ಕೆಚ್, ಸಿಕ್ಕಿ ಬೀಳದಂತೆ ಮಾಸ್ಟರ್ ಪ್ಲಾನ್. ಬೆಂಗಳೂರಿನಲ್ಲಿ ವೈದ್ಯೆ ಕೃತಿಕಾ ಕೊಲೆ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಿದೆ. ಪೊಲೀಸರು ತನಿಖೆ ಚುರುಕುಗೊಳಿಸಿದಂತೆಲ್ಲ ಒಂದೊಂದೇ ರೋಚಕ ರಹಸ್ಯಗಳು ಬಯಲಾಗ್ತಿವೆ. ಕಿಲ್ಲರ್ ಡಾಕ್ಟರ್ ಅದೆಷ್ಟು ಕ್ರೂರಿ, ಅದೆಂಥ ಕ್ರಿಮಿನಲ್ ಮೈಂಡೆಡ್ ಅನ್ನೋದು ಬೆಚ್ಚಿ ಬೀಳಿಸುವಂತಿದೆ. ಹೇಳಿ ಮಾಡಿಸಿದಂತಹ ಜೋಡಿ, ಮುತ್ತಿನಂತ ಮಡದಿ. ಹೇಳಿ ಕೇಳಿ ಡಾಕ್ಟರ್ ಬೇರೆ, ಮಾವ ಅಗರ್ಭ ಶ್ರೀಮಂತ, 100 ಕೋಟಿ ಒಡೆಯ. ಆದ್ರೆ ಕಾಯಿಲೆ ಬಿದ್ದವಳ ಜೊತೆಗೆ ಬದುಕಲು ಕಿಲ್ಲರ್ ಡಾಕ್ಟರ್ ಮಹೇಂದ್ರನಿಗೆ ಇಷ್ಟ ಇರಲಿಲ್ಲ. ಜೊತೆಗೆ ಬೇರೊಬ್ಬಳ ಜೊತೆ ಸಂಬಂಧ ಬೇರೆ ಇತ್ತು. ಹೀಗಾಗಿ ಸಿನಿಮಾ ಸ್ಟೈಲ್ ನಲ್ಲಿ ಡಾಕ್ಟರ್ ಪತ್ನಿಯ ಕೊಲೆಗೆ ಸಂಚು ರೂಪಿಸಿದ್ದ. ಪತ್ನಿ ಕೃತಿಕಾ ಕಾಲಿಗೆ IV ಸಿರೇಂಜ್ ಹಾಕಿ ಉಸಿರನ್ನೇ ನಿಲ್ಲಿಸಿದ್ದ. ಕಿಲಾಡಿ ಮಹೇಂದ್ರ ಅನಸ್ತೇಶಿಯಾ ಬಗ್ಗೆ ಸಂಪೂರ್ಣವಾಗಿ ಅರಿತಿದ್ದ. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿಯೇ ಕೃತಿಕಾ ಸಾವಿಗೆ ಮುಹೂರ್ತ ಇಟ್ಟಿದ್ದ. ಯಾಕಂದ್ರೆ ಮನುಷ್ಯನ ದೇಹದಲ್ಲಿ ಅನಸ್ತೇಶಿಯಾ ಹೆಚ್ಚು ಸಮಯ ಇರಲ್ಲ. ಅನಸ್ತೇಶಿಯಾ ಕೊಟ್ಟ 4 ಗಂಟೆಯಲ್ಲಿ 50% ಕಡಿಮೆಯಾಗಿರುತ್ತೆ. 24 ಗಂಟೆ ಕಳೆದ ಬಳಿಕ ಪೋಸ್ಟ್ ಮಾರ್ಟಮ್ ಮಾಡಿದ್ರೂ ಮೃತದೇಹದಲ್ಲಿ ಅನಸ್ತೇಶಿಯಾ ಅಂಶ ಪತ್ತೆಯಾಗೋದು ವಿರಳ. ಹೀಗಾಗಿ ಕೃತಿಕಾ ಕಾಲಿಗೆ ಪ್ರೋಪೋಫೋಲ್ ಹೆಸರಿನ ಅನಸ್ತೇಶಿಯಾ ಕೊಟ್ಟಿದ್ದ ಡಾಕ್ಟರ್ ಮಹೇಂದ್ರ. ಆದ್ರೆ ಕೃತಿಕಾ ಸತ್ತ 4 ಗಂಟೆಯಲ್ಲೇ ಮೃತದೇಹ ಆಸ್ಪತ್ರೆ ತಲುಪಿತ್ತು. ಅಷ್ಟೊತ್ತಿಗೆ 50% ಅನಸ್ತೇಶಿಯಾ ಅಂಶ ದೇಹದಲ್ಲಿ ಕಡಿಮೆಯಾಗಿತ್ತು. ಹೀಗಾಗಿ ಪೋಸ್ಟ್ ಮಾರ್ಟಮ್ ಬೇಡ ಎಂದು ಮಹೇಂದ್ರ ಹಠ ಹಿಡಿದಿದ್ದ. ಆದರೆ ಮೃತಳ ಸಹೋದರಿ ನಿಖಿತಾ ಒತ್ತಾಯದ ಮೇರೆಗೆ ಪೋಷಕರು ಪೋಸ್ಟ್ ಮಾರ್ಟಮ್ಗೆ ನಿರ್ಧರಿಸಿದ್ರು. ಇತ್ತ ಮಹೇಂದ್ರ ಇವತ್ತು ಬೇಡ, ನಾಳೆ ಪೋಸ್ಟ್ ಮಾರ್ಟಮ್ ಮಾಡಿಸೋಣ ಎಂದು ಪಟ್ಟು ಹಿಡಿದಿದ್ದ. 24 ಗಂಟೆ ಕಳೆದ ಬಳಿಕ ಪೋಸ್ಟ್ ಮಾರ್ಟಮ್ಗೆ ಪ್ಲಾನ್ ಮಾಡಿದ್ದ. ಹೀಗಾಗಿ ಕಿಲ್ಲರ್ ಡಾಕ್ಟರ್ ಮಹೇಂದ್ರ ಪ್ಲಾನ್ ಎಲ್ಲವೂ ಹಾಳಾಗಿತ್ತು. ಇನ್ನು ಡಾಕ್ಟರ್ ಮಹೇಂದ್ರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 18 ತಿಂಗಳು ಕೆಲಸ ಮಾಡಿದ್ದ. ವಿಕ್ಟೋರಿಯಾ ಆಸ್ಪತ್ರೆಯಿಂದಲೇ ಅರವಳಿಕೆ ತಂದಿದ್ದ ಅನ್ನೋ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸಿದ್ದಾರೆ. ಅರವಳಿಕೆ ವಿಭಾಗದ ಅಧಿಕಾರಿಗಳನ್ನು ವಿಚಾರಣೆ ನಡೆಸಲಿದ್ದಾರೆ. ಅರವಳಿಕೆ ಯಾರ್ಯಾರಿಗೆ ನೀಡಿದ್ರು, ಎಷ್ಟು ಸ್ಟಾಕ್ ಬಂದಿತ್ತು, ಎಷ್ಟು ಖಾಲಿಯಾಗಿದೆ ಎಂದು ಡೇಟಾವನ್ನ ಪೊಲೀಸರು ಪರಿಶೀಲನೆ ಮಾಡಲಿದ್ದಾರೆ. ಸಾಯೋಕು ಮುನ್ನ ಗಂಡನಿಗೆ ಕೃತಿಕಾ ಕೊನೆಯ ಮೆಸೇಜ್. ಡಾಕ್ಟರ್ ಕೃತಿಕಾ 100 ಕನಸು ಹೊತ್ತು ವೈದ್ಯ ಮಹೇಂದ್ರನ ಕೈ ಹಿಡಿದಿದ್ಲು. ತನ್ನ ಗಂಡನೇ ನನಗೆ ಯಮಲೋಕದ ದಾರಿ ತೋರಿಸ್ತಾನೆ ಅನ್ನೋ ಸಣ್ಣ ಅನುಮಾನವೂ ಆಕೆಗೆ ಇರಲಿಲ್ಲ ಅನ್ಸುತ್ತೆ. ಕಿಲ್ಲರ್ ಪತಿ ಕೃತಿಕಾ ಕಾಲಿಗೆ ಓವರ್ಡೋಸ್ IV ಹಾಕಿ ಡ್ಯೂಟಿಗೆ ಹೋಗಿದ್ದ. ಕೃತಿಕಾ ಅದೆಷ್ಟು ನೋವು ತಿಂದಿದ್ಲೋ ಏನೋ. ಸಾವಿಗೂ ಕೆಲವೇ ನಿಮಿಷಗಳ ಮುನ್ನ ಪತಿಗೆ ಮೆಸೇಜ್ ಮಾಡಿದ್ಲು. ಏಪ್ರಿಲ್ 23ರಂದು ವಾಟ್ಸಪ್ ಮೆಸೇಜ್ ಮಾಡಿದ್ದ ವೈದ್ಯೆ, ಕಾಲು ತುಂಬಾ ನೋವಾಗ್ತಿದೆ, ತಡೆಯಲಾಗ್ತಿಲ್ಲ, ನಾನು IV ಇಂಜೆಕ್ಷನ್ ತೆಗೆದುಕೊಂಡು ಬಿಡ್ತೀನಿ ಪ್ಲೀಸ್ ಅಂತ ಮೆಸೇಜ್ ಮಾಡಿದ್ಲು. ಆದ್ರೆ ನರರೂಪ ರಾಕ್ಷಸ ಪತಿ ಇವತ್ತು ಒಂದಿನ ತಡ್ಕೋ, ಏನೂ ಆಗಲ್ಲ ಅಂತ ರಿಪ್ಲೈ ಮಾಡಿದ್ದ. ಗಂಡನ ಮಾತು ಮೀರದ ಕೃತಿಕಾ ಕೊನೆಗೆ ಕಾಲಿಗೆ ಹಾಕಿದ್ದ IV ಇಂಜೆಕ್ಷನ್ ತೆಗೆಯದೆ ಮತ್ತೆ ಬಾರದ ಲೋಕ ಸೇರಿದ್ದಾಳೆ. ಹೀಗೆ ತನಿಖೆ ಚುರುಕುಗೊಂಡಂತೆಲ್ಲ ಒಂದೊಂದೇ ರೋಚಕ ಸಂಗತಿಗಳು ಬಯಲಾಗ್ತಿವೆ. ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಕೃತಿಕಾ ಅಭಿಯಾನ ನಡೀತಿದೆ. ಬ್ಯೂರೋ ರಿಪೋರ್ಟ್ TV9.